ಇಂದಿನ ಸಂಚಿಕೆಯಲ್ಲಿ ಪ್ರಿಯಾ ಆರಾಮಾಗಿ ಕೂತಿರ್ತಾಳೆ. ಅವ್ಳು ನೋಡ್ಬಿಟ್ಟು ಮೀನಾ ಬಂದುಬಿಟ್ಟು ಆರಾಮಾಗಿದ್ದೀರಾ ಪ್ರಿಯಾ, ಮನೆಯೆಲ್ಲ ಅಡ್ಜಸ್ಟ್ ಆಯಿತಾ ಅಂತ ಕೇಳಿದ್ದಕ್ಕೆ ಪ್ರಿಯಾ ನಂಗೆ ಅಡ್ಜಸ್ಟ್ ಆಯಿತು ಅಂತಂತೆ. ಅಷ್ಟರಲ್ಲಿ ನೋಡಿದ್ರೆ ಅಮೂಲ್ಯ ಓಡಿ ಬಂದು ಮೀನಿಗೆ ಡಿಕ್ಕೆ ಹೊಡಿತಾಳೆ. ಅದಕ್ಕೆ ಮೀನಾ ಏನಾಯಿತು ಅಂತ ಕೇಳಿದ್ದಕ್ಕೆ ಅಮೂಲ್ಯ ಅಯ್ಯೋ ಆ ಕಾಡು ಪಾಪುಂದು ಇದ್ದಿದ್ದೆ ಬಿಡು ಹೋಗಲಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹಂಗಿದ್ರೆ ಕಾಡು ಪಾಪನಿಂದ ಏನೋ ಆಗಿದೆ ಅಂದರೆ ಏನು ನಡೆದಿದೆ ಹೇಳು, ಜೋರಾಗಿ ಹೇಳೋಕ್ಕೆ ಕಷ್ಟ ಆದರೆ ನಾನು ಕಿವಿಲಿ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ಅಕ್ಕ ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಸುಮ್ಮನೆ ಇರಿ ಅಕ್ಕ ಅಂತ ಹೇಳಿದ್ದಾಳೆ. ಅದಕ್ಕೆ ಮೀನಾ ಅದೆಲ್ಲ ಹೇಳೋಕ್ಕಾಗಲ್ಲ ಅಂದರೆ ಹೇಳು ಪ್ಲೀಸ್ ಕಣ ಅಮೂಲ್ಯ ಅಂತ ಕೇಳಿದ್ಕೆ ಪ್ರಿಯಾ ಏನಿದು ನನ್ನ ಮುಂದೆ ಗುಸು ಗುಸು ಅಂತ ಮಾತಾಡ್ತಿದ್ದೀರಾ, ನನ್ನ ಹತ್ರ ಏನೂ ಹೇಳ್ತಾನೆ ಇಲ್ಲ ಅಂತ ಹೇಳಿದ್ಕೆ ಮೀನಾ ಅಯ್ಯೋ ಹಂಗೇನಿಲ್ಲ ಬಿಡಿ ಆಯಿತು, ಮದುವೆ ಹೇಗೆ ನಡೀತು ಅಂತ ಪ್ರಿಯನ್ ಕೇಳ್ತಾಳೆ. ಅದಕ್ಕೆ ಪ್ರಿಯಾ ನಾನು ನಿಮ್ಮನ್ನು ಕೇಳೋಣ ಅಂದ್ಕೊಂಡೆ, ಮದುವೆ ನಂದೇ ಆದ್ರೂ ನಿಮ್ಮದು ಶಾಸ್ತ್ರಗಳೆಲ್ಲ ಆಯ್ತಲ್ಲ, ಗೌರಿ ಪೂಜೆ ಮಾಂಗಲ್ಯ ಶಾಸ್ತ್ರ ಅಂತ, ಅದಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅಯ್ಯೋ ತುಂಬಾ ಖುಷಿ ಆಯಿತು, ನಿಮ್ಮ ಮದುವೆ ಫುಲ್ ಗ್ರ್ಯಾಂಡಾಗಿ ಆಯ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೇನೆ ಪ್ರಿಯಾ ದೊಡ್ಡವರು ಹೇಳೋದು ನಿಜ ಅಲ್ವಾ, ಅಪ್ಪ ಅಮ್ಮ ತೋರಿಸೋನ ಮದುವೆ ಆದರೆ ಮದುವೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಅಂದ್ಬಿಟ್ಟು, ಆಮೇಲೆ ಮರ್ಯಾದೆನೂ ಸಿಗುತ್ತೆ ಅಂತ. ನಿಮಗೆ ಶಾಸ್ತ್ರ ಸಂಪ್ರದಾಯ ಯಾವುದೂ ಆಗಿಲ್ಲ ಅಲ್ಲ, ನನ್ನ ನೋಡಿ ಎಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ಆಗಿದೆ, ನಿಮ್ಮದು ಕೂಡ ಹಾಗೆ ಆಗಿದ್ರೆ ಬೇರೆಯವ್ರ ಮದುವೆಲಿ ಈ ಥರ ಶಾಸ್ತ್ರ ಮಾಡಿಸ್ಕೊಳ್ಳೋದು ಆಗ್ತಾನೇ ಇರಲಿಲ್ಲ ಅಂತ. ಅಯ್ಯೋ ನಿಮಗೆ ಬೇಜಾರಾಯಿತಾ, ಅಯ್ಯೋ ನಾನು ನಿಮ್ಗೆ ಬೇಜಾರು ಮಾಡಬೇಕು ಅಂತ ಹೇಳಿ ನಂಗೆ ಅನಿಸಿದೆ ಹೇಳ್ದೆ ಅಷ್ಟೇ, ಆಮೇಲೆ ಬೇಜಾರು ಮಾಡ್ಕೊಬೇಡಿ ಅಂತೇಳಿ. ಅದಕ್ಕೆ ಮೀನಾ ಇಲ್ಲ ಹಾಗೇನಿಲ್ಲ ಅಂತ. ಆಮೇಲೆ ಅಮೂಲ್ಯ ಪ್ರಿಯಕ್ಕ ನಿಮ್ಮ ರೂಮ್ ಡೆಕೋರೇಟ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ, ಬನ್ನಿ ನಮ್ಮ ರೂಮಲ್ಲಿ ಕುತ್ಕೊಳ್ಳಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಮೀನಂಗೆ ಫುಲ್ ಬೇಜಾರಾಗುತ್ತೆ. ಈ ಕಡೆ ಕೇಶವ ಮತ್ತು ವಲ್ಲಭ ಇಬ್ಬರು ರೂಮ್ ಡೆಕೋರೇಟ್ ಮಾಡ್ತಿರ್ತಾರೆ. ವಲ್ಲಭ ಅಲ್ಲ ಅಣ್ಣ ಬೆಡ್ ಮೇಲೆ ನಾವು ಹೂ ಹಾಕೋದು ಬೇಡ ಅಂತ ಹೇಳಿದ್ದಕ್ಕೆ ವಲ್ಲಭ ಅಲ್ಲ ಕಣೋ ನಿನ್ನ ಹೆಂಡತಿ ಮಾತನ್ನ ಚೆನ್ನಾಗಿ ಫಾಲೋ ಮಾಡ್ತಿದ್ಯಾ ಅಂತ ಹೇಳಿದ್ಕೇನೆ ವಲ್ಲಭ ಅಯ್ಯೋ ಇಲ್ಲಪ್ಪ ಅವಳು ಹೇಳಿದ್ದೇನು ಮಾತೇನು ಫಾಲೋ ಮಾಡ್ತಿಲ್ಲ, ಆದರೆ ಅವ್ರು ಹೇಳಿದ್ದು ಒಂದು ನಿಜ ಇತ್ತಲ್ವ, ಹುಳನೋ ಏನೋ ಬಂದು ಸುಮ್ಮನೆ ಕಚ್ಚಿದ್ರೆ ಡಿಸ್ಟರ್ಬ್ ಆದರೆ ಅಂತ ಹೇಳ್ತಾನೆ. ಅದಕ್ಕೇನೆ ಕೇಶವ ನಿಮ್ಮ ರೂಮು ಡೆಕೋರೇಟ್ ಮಾಡಬೇಕಂತ ಕೇಳಿದ್ಕೆ ನೀನೇನು ಉತ್ತರನೇ ಕೊಟ್ಟಿಲ್ಲ ಇನ್ನೂ ಅಂತ ಹೇಳ್ತಾ. ಅದಕ್ಕೆ ವಲ್ಲಭ ಅಣ್ಣ ಸುಮ್ಮನೆ ಇದ್ರೆ ಸರಿ ಅಂತ. ಅಷ್ಟಲ್ಲಿ ನೋಡಿದ್ರೆ ಮೀನಾ ರೂಮೆಲ್ಲ ಡೆಕೋರೇಟ್ ಮಾಡಿದ್ದೀರಾ ಆದರೆ ಬೆಡ್ ಮಾತ್ರ ಹಂಗೆ ಬಿಟ್ಟಿದ್ದೀರಾ ಅಂತ ಕೇಳಿದ್ಕೇನೆ ಕೇಶವ ಅಲ್ಲ ಮೀನಾ ಈಗೇನಾದರೂ ನಾವು ಬೆಡ್ ಮೇಲೆ ಹುಳನೋ ಏನೋ ಬಂದು ಕೊಚ್ಚಿಬಿಟ್ರೆ ಅದಕ್ಕೆ ಬೇಡ ಅಂತ ಹೇಳ್ತಾನೆ. ಅದಕ್ಕೇನೆ ವಲ್ಲಭ ಅಣ್ಣ ಒಂದು ಕೈ ಮುಗಿದು ಕೇಳ್ಕೊತೀನಿ ಕಣೋ, ಅದಕ್ಕೆ ಮುಂದೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀನಿ, ಹಾಳು ಮಾಡಬೇಡ ಕಣೋ ಅಂತಾರೆ. ಅದಕ್ಕೇನೆ ಮೀನಾ ಅದೆಲ್ಲ ಬೇಡ್ಕೋತಿರೋದು ನೋಡಿದ್ರೆ ನಂಗೆ ಏನೋ ಇದೆ ಅಂತ ಅನ್ನಿಸ್ತಿದೆ, ಏನೋ ಹೇಳೋ ಅಂತ ಹೇಳಿದ್ಕೇನೆ ಕೇಶವ ಹೇಳಕ್ಕೆ ಹೋಗ್ತಾನೆ. ಮೈದ್ನ ಮತ್ತು ನಿನ್ನ ತಂಗಿ ಅನ್ಯೂನ್ಯವಾಗಿದ್ರು ಅದನ್ನು ನಾನು ನೋಡಿದೆ ಅಂತಾರೆ. ಅದಕ್ಕೇನೆ ಮೀನಾ ಅವರಿಬ್ಬರು ಹಂಗೆ ಫುಲ್ ರೊಮ್ಯಾಂಟಿಕ್ಕು, ಫುಲ್ಲು ಒಳ್ಳೆ ಜೋಡಿ ಅವ್ರದ್ದು ಅಂತ ಹೇಳ್ತಾರೆ. ಅದಕ್ಕೇನೆ ವಲ್ಲಭ ಅದಕ್ಕೆ ನೀವು ಶುರು ಮಾಡಿದ್ರಾ ಅಂತ. ಅದಕ್ಕೆ ಮೀನಾ ಇದ್ದಿದ್ದಂಗೆ ಹೇಳಿದ್ರೆ ಬಂದು ಎದಗೋದ್ರ ಅಂತ ಹಂಗಾಯ್ತು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೇನೆ ಕೇಶವ ಹೌದು ಅಲ್ಲ ನಾವೇನು ರೂಮ್ ಡೆಕೋರೇಟ್ ಮಾಡೋಣ ಅಂತ ಕೇಳಿದ್ದಾಯಿತು ಅಂತೇಳಿದಕ್ಕೆ ಮೀನಾ ಡೆಕೋರೇಟ್ ಮಾಡೋಣವಾ ಅಂತೇಳಿ. ಅದಕ್ಕೆ ಅವರಿಬ್ಬರು ವಲ್ಲಭನ ನೋಡ್ತಾ ಇರ್ತಾರೆ. ಸಾಕು ನೀವು ನನ್ನ ಆಡ್ಕೊಂಡಿದ್ದು, ನಿಮ್ಮನ್ನು ರೇಗಿಸ್ತೀನಿ ನಾನು ಅಂತ ಹೇಳ್ತಾನೆ. ಅದಕ್ಕೇನೆ ಕೇಶವ ಮತ್ತು ಮೀನಾ ನಮ್ಮಿಬ್ಬರನ್ನ ಯಾರೂ ರೇಗ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ವಲ್ಲಭ ನೋಡಿದ್ರೆ ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಹೊಟ್ಟೋಗ್ಬಿಡ್ತಾನೆ. ಮೀನಾ ಅದಕ್ಕೇನೆ ಅಯ್ಯೋ ಹೊರ್ಗಿಂದ ಯಾಕೋ ಚಿಲ್ಕಾಗ್ತಿದ್ಯಾ ತೆಗಿಯೋ ಅಂತ ಹೇಳಿದಕ್ಕೆ ಕೇಶವ ಅಯ್ಯೋ ಎಂಥ ಒಳ್ಳೆ ಕೆಲಸ ಮಾಡ್ತಾವೆ ನೋಡು ಅವನು ಅಂತ ಹೇಳ್ತಾನೆ. ಮೀನಾ ನೀನು ಅವನ ಥರನೇ ಆಡ್ತಿದ್ಯಲ್ಲ, ನಮ್ಮನ್ನು ಒಳಗಡೆ ಲಾಕ್ ಮಾಡಿದ್ದಾನೆ ಅವನು ಅಂತ ಹೇಳ್ತಾನೆ. ಅದಕ್ಕೇನೆ ಕೇಶವ ಪರವಾಗಿಲ್ಲ ಬಿಡು ಸ್ವಲ್ಪ ತೀರೋಣ ನಾವು ಅಂತ ಹೇಳ್ತಾನೆ. ಆಮೇಲೆ ಕೇಶವ ಒಂದು ನಿಮಿಷ ನಾನು ಮಾತು ಕೇಳು, ಮಾಧವಣ್ಣನ ಮದುವೆ ಚೆನ್ನಾಗಿ ಆಗ್ತಿದೆ ಅಂದರೆ ಅದು ನಿನ್ನಿಂದ ಎಷ್ಟು ಒಡ್ಡಾಡಿದೆ ಅಂತಂದರೆ ಫುಲ್ಲು ಎಲ್ಲನೂ ನೀನೇ ವಹಿಸ್ಕೊಂಡು ಮಾಡಿದೆ, ಎಷ್ಟು ಖುಷಿ ಆಯಿತು ಗೊತ್ತಾ. ನಾನು ತುಂಬ ಮನೇಲಿ ನೋಡಿದ್ದೀನಿ ಸೊಸೆದಿರೋದು ನಮ್ಮನೆ ಕೆಲಸ ಅಲ್ಲ ಸುಮ್ಮನೆ, ಆದರೆ ನೀನು ಪ್ರತಿಯೊಂದು ನಮ್ಮನೆ ಕೆಲಸ ಅಂತ ಮಾಡಿದ್ಯಾ. ನೀನು ಬದಲಾಗಿಲ್ಲ ಮೀನಾ, ಮದುವೆಗಿಂತ ಮುಂಚೆ ಹೇಳ್ತಿದ್ದೆ ನಿಮ್ಮನೆ ನಮ್ಮನೆ ಇದ್ದಂಗೆ ಅಂತ, ನೀನು ಅದೇ ಮಾತು ಉಳಿಸ್ಕೊಂಡು ಲವ್ ಯು ಸೋ ಮಚ್ ಮೀನಾ. ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದ್ಯಾ ಇಲ್ಲ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿದ್ಯಾ ಒಂದು ಗೊತ್ತಿಲ್ಲ, ಅದರಲ್ಲಿ ಎರಡಲ್ಲಿ ಯಾವುದೋ ಒಂದು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹಂಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿರಲಿ, ಆದರೆ ಕೇಶವ ಇಷ್ಟರಲ್ಲೇ ಹೇಳಿ ಮುಗಿಸ್ಬಿಟ್ಟಲ್ಲ ನೀನು ಅಂದಿದ್ದಕ್ಕೆ ಕೇಶವ ಇನ್ನೇನಾದರೂ ಕೊಡ್ಲಾ ಅಂತ ಕೇಳ್ತಾರೆ. ಅದಕ್ಕೇನೆ ಮೀನಾ ಒಂದು ಡ್ಯಾನ್ಸ್ ಆಡಬೇಕು ಅನಿಸ್ತಿದೆ ಅಂತ. ಅದಕ್ಕೇನೆ ಕೇಶವ ಹೌದು ಈ ಸಿಚುವೇಶನ್ಗೆ ಒಂದು ಡ್ಯಾನ್ಸ್ ಆಗ್ತಿದೆ, ಡ್ಯಾನ್ಸ್ ಆಡೋಣ ಬಾ ಅಂತ ಹೇಳ್ತಾನೆ. ಈ ಕಡೆ ವಲ್ಲಭ ಅಷ್ಟರಲ್ಲಿ ರೂಮಿಗೆ ಬಂದಾಗ ಪ್ರಿಯಾ ಕೂತಿರ್ತಿಲ್ಲ. ಅದಕ್ಕೆ ಅಂತ ಅಂದಿದ್ದಕ್ಕೆ ಪ್ರಿಯಾ ಎದೊಳಕ್ಕೆ ಹೋಗ್ತಿಲ್ಲ. ಇಲ್ಲ ಅದಕ್ಕೆ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮನೆ ಅಡ್ಜಸ್ಟ್ ಆಯಿತಾ, 1-2 ದಿನ ಬೇಕು ಅಡ್ಜಸ್ಟ್ ಆಗೋದಕ್ಕೆ, ನೀವೇನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ನಮ್ಮ ಮೀನಾ ಅದಕ್ಕೇನೋ ಅಷ್ಟೇ ಬಂದಿದ್ದೋಷ್ಟರಲ್ಲಿ ಫುಲ್ ಸಾಫ್ಟ್ ಆಗಿದ್ರು, ಆಮೇಲೆ ಈಗ ಅವ್ರದ್ದೇ ಮಾತು ನಿಮ್ಮದು ಕೂಡ ಹಾಗೆ ಆಗುತ್ತೆ. ಇನ್ನೊಂದೇನು ಅಂತಂದರೆ ಮೀನಾ ಅದಕ್ಕೆ ಮತ್ತು ಕೇಶವಣ್ಣನ ಮದುವೆ ಮಾಡಿಸ್ತವನೇ ನಾನು. ಇದೆಲ್ಲ ಮಾಧವಣ್ಣ ನಿಮ್ಗೆ ಹೇಳಿಲ್ವಾ, ಮೀನಾ ಅದಕ್ಕೆನ ಮದುವೆಯಿಂದ ಓಡಿಸ್ಕೊಂಬಂದು ಕೇಶವಣ್ಣನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ದೆ ನಾನು. ಅದಕ್ಕೆ ನಮ್ಮಪ್ಪ ನನ್ನ ಹೊಡೆದಿದ್ರು ಬೈದಿದ್ರು ಮನೆಯಿಂದ ಹೊರ್ಗಾಕಿದ್ರು.
ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ ಬಿಡಿ. ಆದರೆ ಮನೆಗೆ ವಾಪಸ್ ಬರೋಂಗೆ ಮಾಡಿದ್ದೆ ಮೀನಾ. ಅದಕ್ಕೆ ಗೊತ್ತಾ, ನನಗಂತೂ ಅವ್ರ ಸ್ವಂತ ಅಕ್ಕ ಇದ್ದಂಗೆ. ನಾನಂತೂ ರೇಗಿಸ್ತಾ ಇರ್ತೀನಿ. ಈ ಮನೇಲಿ ಏನೇ ಆದ್ರೂ ಏನು ನಮ್ಮ ಪರ ನಿಂತ್ಕೋತಾರೆ ಅದಕ್ಕೆ ಅವರು. ಆ್ಯಂಡ್ ಡೋಂಟ್ ವರಿ ಅದಕ್ಕೆ, ಈ ಮನೆಗೆ ನೀವು ಬೇಗ ಹೊಂದ್ಕೊಂಡ್ಬಿಡ್ತೀರ, ನಾವು ಕೂಡ ಹಂಗೆ ಹೊಂದ್ಕೊಂಡ್ಬಿಡ್ತೀವಿ. ನಾವು ಇನ್ನೊಂದು ವಾರ ಸಾಕು, ಎಲ್ಲರೂ ಚೆನ್ನಾಗಿ ಜೆಲ್ಲಾಗಿ ಕೋತಿಗಳ ಥರ ಆಗೋಗ್ತೀವಿ. ಅದಕ್ಕೇನೆ ಪ್ರಿಯಾ, ಪರವಾಗಿಲ್ಲ ನಡೆಯುತ್ತೆ ಬಿಡಿ ಅಂತ ಹೇಳ್ತಾಳೆ. ಅದಕ್ಕೇನೆ ವಲ್ಲಭ, ನೀವು ತುಂಬ ನಾಚಿಕೆ ಅನ್ಸುತ್ತಲ್ಲ, ಸೇಮ್ ಮಾಧವಣ್ಣನ ಥರನೇ. ಅದಕ್ಕೆ ನಾವೆಲ್ಲ ಒಂದೇ ಮನೆಯವರು, ನಿಮ್ಗೇನು ಅನ್ಸಿದ್ರು ಹೇಳ್ಕೊಳ್ಳಿ ಆಯಿತಾ ಅಂತ ಹೇಳಿದ್ಕೆ ಪ್ರಿಯಾ, ಹೇಳ್ಕೊಳಕ್ಕೆ ಏನಿದೆ, ಏನೂ ಇಲ್ಲ ಅಂತ ಹೇಳ್ತಾಳೆ. ವಲ್ಲಭ, ಸರಿ ಆಯಿತು, ರೆಸ್ಟ್ ಮಾಡಿ ಅಂದ್ಬಿಟ್ಟು ಹೊರಗಡೆ ಹೋಗ್ತಾನೆ. ಪ್ರಿಯಾ ವಲ್ಲಭ ಹೋದ್ಮೇಲೆ ಯಾರು ಹೆಂಗಿದ್ರೆ ಏನಾಯಿತು, ನಾನು ನನ್ನ ಗಂಡ ಚೆನ್ನಾಗಿದ್ದರೆ ಆಯಿತು ಅಂತ ಒಂದ್ಸಲ ಅನ್ಕೋತಾಳೆ. ಆಮೇಲಿಂದ ಗಿರಿಜಾ ಮತ್ತು ಅಮೂಲ್ಯ ಇಬ್ಬರು ಪ್ರಿಯನ ಕರ್ಕೊಂಬರ್ತಾರೆ. ಪ್ರಿಯಾ ನೋಡಿದ್ರೆ ಹಿಂದೆ ತಿರುಗಿ ನೋಡ್ತಾನೆ ಇರ್ತಾಳೆ. ಆಮೇಲೆ ಗಿರಿಜಾ ಏನಾಯಿತು ಅಂತ ಕೇಳಿದ್ಕೆ, ಅಲ್ಲ ಅತ್ತೆ, ನೀವೇನಾದರೂ ಮರ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಂತ ಕೇಳ್ತಾಳೆ. ಫಸ್ಟ್ ನೈಟ್ಗೆಲ್ಲ ರೆಡಿಯಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಗಿರಿಜಾ, ರೂಮೆಲ್ಲ ರೆಡಿಯಾಗಿದೆಯಲ್ಲ ಅಂತ ಕೇಳಿದ್ಕೆ ಪ್ರಿಯಾ, ಅಲ್ಲ ಲೋಟ ಅಂತೇಳಿ. ಅದಕ್ಕೆ ಗಿರಿಜಾ, ನೀರು ದಾಹ ಆಗ್ತಿದ್ಯಾ, ತೊಗೊಬರ್ತೀನಿ ನೀರು ಅಂತೇಳಿ. ಆಮೇಲೆ ಅದೆಲ್ಲ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಆಮೇಲೆ ಗಿರಿಜಾ, ನೀನು ಮಲ್ಗೋಕ್ಕಿಂತ ಮುಂಚೆ ಹಾಲು ಕುಡಿಯೋ ಅಭ್ಯಾಸನ ಇರು, ತೊಗೊಂಬರ್ತೀನಿ ಅಂತೇಳಿ. ಅದಕ್ಕೆ ಪ್ರಿಯಾ, ಅಲ್ಲ ಅತ್ತೆ, ನಾನು ಮೂವಿಲೆಲ್ಲ ನೋಡಿದ್ದೀನಿ, ಫಸ್ಟ್ ನೈಟ್ಗಿಂತ ಮುಂಚೆ ಹಾಲು ಲೋಟ ತೊಗೊಂಡೋಗ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಹಾಗಾ ಅದಕ್ಕೆ, ಅಯ್ಯೋ ಪ್ರಿಯಾ, ಹಾಲಿನ ಲೋಟ ಎಲ್ಲ ಒಳಗಡೆ ಇಟ್ಟಿದ್ದಾಯಿತು, ಬಾ ಅಂತ ಹೇಳ್ತಾಳೆ. ಅಂದ್ಬಿಟ್ಟು ಕರ್ಕೊಂಬರ್ತಾರೆ. ಈ ಕಡೆ ನೋಡಿದ್ರೆ ಮೀನಾ ಮತ್ತು ಕೇಶವ ಇಬ್ಬರು ಹೊಸ ಗಾನ ಭಜಾನ ಸಾಂಗ್ಗೆ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಪ್ರಿಯಾ ಅದಕ್ಕೇನೆ, ಪ್ರಿಯಾ ನೀನು ಒಳಗಡೆ ಹೋಗಿರು, ಆಮೇಲೆ ಮಾಧವ ಬರ್ತಾನೆ, ಆಮೇಲೆ ನೀನು ಮಾಧವ ಬರೋವರೆಗೂ ನಾನು ಒಳಗಡೆ ಹೋಗಲ್ಲ ಅಂತ ಹಠ ಮಾಡಬೇಡ್ದು ಅಷ್ಟೇ ಅಂತ ಹೇಳ್ತಿರ್ತಾಳೆ. ಈ ಕಡೆ ನೋಡಿದ್ರೆ ಗಿರಿಜಾ ಇಬ್ಬರು, ಅಯ್ಯೋ ಏನಕ್ಕೆ ಚಿಲ್ಕ ಹಾಕಿದೆ ಅಂತ ಹೇಳಿದ್ಕೇನೆ ಅಮೂಲ್ಯ, ಇಲ್ಲ ಅತ್ತೆ, ಒಳಗಡೆ ಎಲ್ಲ ಡೆಕೋರೇಷನ್ ಆಗಿದೆ ಅಂತ ಹೇಳ್ತಾಳೆ. ಆಮೇಲಿಂದ ಅಮೂಲ್ಯ, ಒಳಗಡೆ ಯಾರೋ ಇದ್ದಾರೆ ಅನಿಸುತ್ತೆ ನೋಡಿ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಕೇಳಿಸ್ಕೋತಾಳೆ, ಸೌಂಡ್ ಬರ್ತಾ ಇರುತ್ತೆ. ಆಮೇಲಿಂದ ಚಿಲ್ಕ ತೆಗೆದ ತಕ್ಷಣ ಅವರಿಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿಬಿಟ್ಟು ಗಿರಿಜಾ, ಏನರೋ ಮಾಡ್ತಿದ್ದೀರ ನೀವಿಲ್ಲಿ, ಇದು ಪ್ರಿಯನ್ ರೂಮು ಅಂತ ಡೆಕೋರೇಟ್ ಮಾಡಿರೋ ರೂಮು, ಇಲ್ಲಿ ಯಾಕ್ರೋ ಬಂದು ಕುಣಿತಿದ್ದೀರಾ ಅಂತ ಹೇಳಿದ್ಕೆ ಕೇಶವ, ಸಾರಿ ಅಮ್ಮ, ಸಾರಿ ಅದಕ್ಕೆ, ಲೊಕೇಶನ್ನು ಎಲ್ಲ ನೋಡಿಬಿಟ್ಟು ಒಂದು ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ ಅಷ್ಟೇ. ನಾನು ಈಗಲೇ ಹೋಗಿ ಪಟ್ಟ ಅಂದ್ಬಿಟ್ಟು ಮಾಧವಣ್ಣನ ಕರ್ಕೊಂಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಆಮೇಲೆ ಗಿರಿಜಾ ಮೀನನ ಮುಖ ನೋಡಿಕೊಂಡು ಬಾರೆ ಆಚೆ ಅಂತ ಹೇಳ್ತಾನೆ. ಮೀನಾ ಅದಕ್ಕೆ ಅವ್ರ ಅತ್ತೆ ಮುಖ ನೋಡ್ಕೊಂಡು ಬರ್ತಾರೆ. ಪ್ರಿಯಾ ಮೀನನ ಮುಖ ನೋಡ್ಕೊಂಡು ಕೋಪದಿಂದ ಒಳಗಡೆ ಹೋಗ್ತಾಳೆ. ಅಮೂಲ್ಯ ಬಾಗ್ಲಾಕಿದ್ಮೇಲೆ ಪ್ರಿಯಂಗೆ ಫುಲ್ ಕೋಪ ಬಂದು ನಿಂತ್ಕೋತಾಳೆ. ಆಮೇಲೆ ಗಿರಿಜಾ, ಅಯ್ಯೋ ಮೀನಾ, ನಮ್ಮ ವಲ್ಲಭ ಮತ್ತು ಕೇಶವ ಇಬ್ಬರೇ ಕೋತಿ ಅಂತ ಅಂದ್ಕೊಡು, ನೀನು ಕೋತಿ ಸನ್ಯಾಸಿ ಶುರು ಮಾಡಿಬಿಟ್ಟಿದ್ಯಾ ನೀನು ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ ಸಾರಿ ಅಂತೇಳಿ. ಅದಕ್ಕೇನೆ ಅಮೂಲ್ಯ, ಅಕ್ಕ ನಿಮ್ಮ ಡ್ಯಾನ್ಸ್ ಮಾತ್ರ ಸಖತ್ತಾಗಿತ್ತು, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಕ್ಕ ಅಂತೇಳಿ. ಅದಕ್ಕೇನೆ ಮೀನಾ, ಹೌದಾ, ಥ್ಯಾಂಕ್ ಯು, ನಾನು ಸ್ಕೂಲಲ್ಲಿದ್ದಾಗ ಬರೀ ಸ್ಕೂಲಲ್ಲಿ ಒಂದಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇದ್ದೆ, ಡ್ಯಾನ್ಸು ಸಿಂಗಿಂಗು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಅದೆಲ್ಲ ಫಸ್ಟ್ ಪ್ರೈಸ್ ತಗೋತಿದ್ದೆ ಗೊತ್ತಾ ಅಂತ ಹೇಳ್ತಾಳೆ. ಅದಕ್ಕೇನೆ ಅಮೂಲ್ಯ, ನೀವು ನೋಡಿದ್ರೆ ನನಗೆ ರೇಗಿಸ್ತಾರೆ, ಇವತ್ತು ನೀವೇನು ಮಾಡಿದ್ದು ಅಂತ ಹೇಳಿದ್ಕೆ ಮೀನಾ, ನೋಡು ನಾನು ನಿನಗಿಂತನೂ ದೊಡ್ಡೋಳು, ಸ್ವಲ್ಪ ಕೈ ಕೆಳಗಿಳಿಸು ಅಂತಾಳೆ. ಅದಕ್ಕೇನೆ ಗಿರಿಜಾ, ಅಲ್ಲ ಕಣೆ, ಇಲ್ಲಿ ಇದೆಲ್ಲರಿಗಿಂತ ದೊಡ್ಡೋಳು ನಾನಿದ್ದೀನಿ ಅಂತ ಹೇಳಿದ್ಕೆ ಮೀನಾ, ನಾವಿಬ್ಬರು ಸೇರ್ಕೊಂಡು ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ ನಿಮ್ಮಿಬ್ಬರಿಗೆ ಅಂತ ಅಂದ್ಬಿಟ್ಟು, ಯಾವಂತೂ ಬಂದು ನೋಡೋದಿಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಗಿರಿಜಾ, ತರ್ಲೆಗಳ ಬನ್ನಿ ಫಸ್ಟು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮಾಧವ ಮತ್ತು ನಂದ ಕೂತ್ಕೊಂಡಿರ್ತಾರೆ. ಮಾಧವ, ಅಪ್ಪ ಯಾಕಪ್ಪ ನಾನು ಹಿಂಗೆ ನೋಡ್ತಿದ್ದೀರಾ ಅಂತ ಕೇಳಿದ್ಕೆ ನಂದ, ಥ್ಯಾಂಕ್ಸ್ ಅಪ್ಪ ಅಂತೇಳಿ. ಅದಕ್ಕೇನೆ ಮಾಧವ, ಯಾಕಪ್ಪ ನಂಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೀರಾ ಅಂತ ಹೇಳಿದ್ಕೇನೆ ನಂದ, ಮಾಧವ, ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಸೇರಿಕೊಂಡು ಮದುವೆ ಮನೆಗೆ ಬಂದು ನೀನು ಯಾವುದೋ ಹುಡುಗಿ ಜೊತೆ ಓಡಾಡ್ತಿದ್ಯಾ ಅಂತ ಹೇಳಿದಾಗ ನನ್ನ ಎದೆ ಒಂದ್ಸಲಿ ಜಲ್ಲಂದೋಯ್ತು. ಆದರೂ ನನ್ನ ಮನಸ್ಸಲ್ಲಿ ನನ್ನ ಮಗನ ಮೇಲಿರೋ ನಂಬಿಕೆ ಜಾಸ್ತಿನೇ ಇತ್ತು, ನನ್ನ ನಂಬಿಕೆ ಉಳಿಸ್ಕೊಂಡೆ ನೀನು, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಹಾಗೇನಾದರೂ ಆಗಿದ್ದಿದ್ರೆ ಮಾಧವ, ನಾನಿವತ್ತು ಉಳಿತಿರ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಧವ, ಅಪ್ಪ ಯಾಕಪ್ಪ ಹಿಂಗೆ ಮಾತಾಡ್ತಿದ್ದೀರಾ, ಅದನ್ನೆಲ್ಲ ಬಿಡ್ತು ಅನ್ನಪ್ಪ, ನಿಮ್ಮ ಕನಸು ನಾನು ನೆನ್ಸು ಮಾಡೋದು ನನ್ನ ಕನಸಾಗಿತ್ತಪ್ಪ, ಹುಡ್ತಾಗ್ಲಿಂದ ಇಲ್ಲಿವರೆಗೂ ನಮಗೋಸ್ಕರ ಏನೇನೋ ಮಾಡಿದ್ದೀರಪ್ಪ ನೀವು, ಆ ಋಣ ತೀರ್ಸೋದಕ್ಕೆ ಇದು ಒಂದೇ ಒಂದು ಅವಕಾಶ ಅಪ್ಪ ಈ ಮದುವೆ, ಆದರೂ ಈ ಋಣ ಇನ್ನೂ ತೀರಿಲ್ಲಪ್ಪ, ಇದನ್ನು ತೀರ್ಸೋದಕ್ಕೆ ಇಡೀ ಜನ್ಮ ಸಾಲದಪ್ಪ ನನಗೆ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ನಂದಂಗೆ ಫುಲ್ ಖುಷಿಯಾಗುತ್ತೆ, ನಿನ್ನಿಂದಾಗಿ ಮನೆಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ಅದೇ ಖುಷಿ ಆಗ್ತಿದೆ ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ, ಎಷ್ಟೇ ಆಗಲಿ ಅವಳು ನೀವು ನೋಡಿರೋ ಹುಡುಗಿ ಅಲ್ವಪ್ಪ ಅಂತ ಹೇಳ್ತಾಳೆ. ಇಲ್ಲಿ ನೋಡಿದ್ರೆ ಪ್ರಿಯಾ, ಅಲ್ಲ ಈ ಮೀನವ್ರು ಏನು ಅಂದ್ಕೊಂಡಿದ್ದಾರೆ, ಮದುವೆ ಆಗಿರೋದು ನಮ್ಮದು, ಇವ್ರು ಮದುಮಗಳು ಥರ ಆಡ್ತಿದ್ದಾರೆ, ರಿಸೆಪ್ಷನಲ್ಲಿ ನೋಡಿದ್ರೆ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡ್ರು, ನಾನು ಗೌರಿ ಪೂಜೆ ಮಾಡ್ಬೇಕಾದ್ರೆ ಅವರು ಬಂದು ಗೌರಿ ಪೂಜೆ ಮಾಡಿದ್ರು, ಚಿನ್ನದ ಸರ ಬೇರೆ ಸಿಕ್ತು, ಈಗ ನೋಡಿದ್ರೆ ನಮಗೆ ಅಂತ ರೆಡಿ ಮಾಡಿರೋ ರೂಮ್ ಒಳಗಡೆ ಇವ್ರು ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಅಷ್ಟಲ್ಲಿ ನೋಡಿದ್ರೆ ನಂದ, ಇವತ್ತಿಂದ ನೀನು ಹೊಸ ಜೀವನ ಸ್ಟಾರ್ಟ್ ಮಾಡಿರ್ತೀಯ, ಅಂಥದ್ರಲ್ಲಿ ಆತಂಕ ಗಾಬರಿ ಭಯ ಇವೆಲ್ಲ ಇರುತ್ತೆ,
ನಾವೆಲ್ಲ ನಡ್ಕೊಂಬಂದ್ಬಿಟ್ಟಿದ್ದೀವಿ ಇವನ್ನೆಲ್ಲನೂ. ಅದರಲ್ಲೂ ಗಿರಿಜಾನ ಮದುವೆಯಾಗಿ ಬಂದಾಗ ಯಾರೂ ಇರಲಿಲ್ಲ ಅಂದ್ಬಿಟ್ಟು ತುಂಬ ಕೊರಗ್ತಾ ಇದ್ಲು. ಅದಕ್ಕೆ ಅವಳು ಕಣ್ಣೀರು ಬರೋದಕ್ಕೆ ನಾನು ಯಾವುದಕ್ಕೂ ಕಾರಣ ಆಗಿಲ್ಲ ಕಣೋ. ಇದೆಲ್ಲ ಪ್ರೀತಿನಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು, ಹಾಗೆ ನೋಡ್ಕೋಬೇಕು ನೀನು ಅಂತ ಹೇಳ್ತಾನೆ. ಅದನ್ನೆಲ್ಲ ವಲ್ಲಭ ಕೇಳಿಸ್ಕೊತಾ ನಿಂತಿರ್ತಾನೆ. ನಿನ್ನನ್ನು ನಂಬಿ ಬಂದಿದ್ದಾಳೆ, ನೀನು ಅವಳ ಕಣ್ಣಲ್ಲಿ ನೀರೇ ಬರ್ದಿರಂಗೆ ನೋಡ್ಕೊಬೇಕು ನೀನು. ಇಷ್ಟು ದಿನ ನೀನು ಅಮ್ಮನ ಮೆಡ್ಲಲ್ಲಿ ಬೆಳೆದವನು, ಆದರೆ ನೀನು ಈಗ ಪ್ರಿಯನ ಮೇಲೆ ಅವಲಂಬಿಸ್ತೀಯ ನೀನು. ಆಗ ಸಣ್ಣದಾಗಿ ಅಮ್ಮಂಗೆ ಅಭದ್ರತೆ ಕಾಣುತ್ತೆ. ಇಷ್ಟು ದಿನ ಎಲ್ಲದಕ್ಕೂ ನನ್ನ ಕೇಳ್ತಿದ್ದ, ಇವತ್ತಿಂದ ಹೆಂಡ್ತಿನ ಕೇಳ್ತಾನಲ್ಲಪ್ಪ ಅಂತ ಆತಂಕ ಶುರುವಾಗುತ್ತೆ. ಇದು ಪ್ರತಿ ಮನೇಲಿ ತಾಯಿ ಅನುಭವಿಸೋ ಸಿಚುವೇಶನ್ಗಳಿವೆಲ್ಲ. ಅಂಥ ಸಿಚುವೇಶನಲ್ಲಿ ನೀನು ತುಂಬ ಜಾಗರೂಕತೆಯಾಗಿರಬೇಕು, ಇಬ್ಬರನ್ನು ಸಮಾನವಾಗಿ ನಿಭಾಯಿಸಬೇಕು. ಅದನ್ನು ಇರೋದು ಈಗ. ಇನ್ನೊಂದು ವಿಚಾರ ಮಾಧವ, ಒಂದು ಹೆಣ್ಣು ದೈಹಿಕವಾಗಿ ಕುಗ್ಬೋದಷ್ಟೇ, ಆದರೆ ಮಾನಸಿಕವಾಗಲ್ಲ. ನಾವು ಅವ್ರನ್ನ ಪ್ರತಿಯೊಂದಕ್ಕೂ ನಾವು ಒಂದು ಹೆಣ್ಣನ್ನ ಪ್ರೀತಿ ಮಾಡೋದಷ್ಟೇ ಅಲ್ಲ ಕಣೋ, ಗೌರವ ಕೊಡಬೇಕು. ಈ ಪ್ರೀತಿ ಗೌರವ ಅನ್ನೋದು ಕನ್ನಡಿ ಇದ್ದ ಹಾಗೆ, ನೀನೆಷ್ಟು ಗೌರವ ಕೊಡ್ತೀಯೋ ಅಷ್ಟು ನಿನಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾನೆ. ಈ ಕಡೆ ಪ್ರಿಯಾ, ಅಯ್ಯೋ ನನ್ನ ರೂಮ್ ಅಂತೂ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ. ಆಮೇಲಿಂದ ಎಲ್ಲ ಡೆಕೋರೇಷನ್ನು ಮುಟ್ಬಿಟ್ಟು ಫೀಲ್ ಮಾಡ್ತಾ ಇರ್ತಾಳೆ. ಆಮೇಲೆ ಪ್ರಿಯಾ, ಇವ್ರು ಯಾಕೆ ಇನ್ನೂ ಬಂದಿಲ್ಲ, ಅಯ್ಯೋ ನನ್ನ ಮದುವೆ ಹೇಗಾಗುತ್ತೋ ಅಂದ್ಕೊಂಡೆ, ಅಯ್ಯೋ ದೇವರೇ ಥ್ಯಾಂಕ್ ಯು, ನನ್ನ ಮದುವೆ ತುಂಬ ಚೆನ್ನಾಗಾಯಿತು, ಪಾಪ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಮಾಡಿದ್ರು ನನ್ನ ಮದುವೆನ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ನಂದ, ನಿನಗಿಂತ ಮುಂಚೆ ಕೇಶವ ಮದುವೆ ಆಗ್ಬಿಟ್ಟು ಬಂದ, ಆದರೆ ನಿನಗೆ ಮದುವೆ ಆಗೋವರೆಗೂ ಸಂಸಾರ ಶುರು ಮಾಡಬೇಡ ಅಂತ ಹೇಳಿದ್ದೆ. ಈಗ ನಿನ್ನಿಂದನೇ ಈ ನಂದಾದೀಪ ಸ್ಟಾರ್ಟ್ ಆಗಲಿ ಮಾಧವ. ಇವತ್ತಿಂದ ಈ ನಂದಾ ಗೋಕುಲದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಯಾವಾಗಲೂ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ, ನೀನು ತುಂಬ ಚೆನ್ನಾಗಿರು ನೀನು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ವಲ್ಲಭ ಸುಮ್ಮನೆ ಹೊಟ್ಟೋಗ್ಬಿಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಅಮೂಲ್ಯ ವಲ್ಲಭನ ಹತ್ರ ಲ್ಯಾಪ್ಟಾಪ್ ಕೊಡು ಅಂತ ಕೇಳ್ತಾನೆ. ವಲ್ಲಭ, ನಾನು ಯಾಕೆ ಕೊಡಬೇಕು ನಿನಗೆ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ, ಅಲ್ಲ ನನಗೆ ಅಂತ ಯಾರಿದ್ದಾರೆ ಈ ಮನೆಯಲ್ಲಿ, ಒಂದು ಲ್ಯಾಪ್ಟಾಪು ಕೊಡೋದಿಲ್ಲ ನೀನು, ನನ್ನ ಬಗ್ಗೆ ಯಾರು ಕೇಳೋರು ಇಲ್ಲ, ನೀನು ಮಾತ್ರ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟು ಒಳ್ಳೆ ಮಾರ್ಕ್ಸ್ ತಗೋ, ಆಯ್ತಾಯಿತು ತಗೋ ಲ್ಯಾಪ್ಟಾಪು ಅಳ್ಬೇಡ ನೀನು ಅಂತ ಕೊಡ್ತಾನೆ. ಆಮೇಲೆ ಅಮೂಲ್ಯ, ಅಲ್ಲ ಕಡ್ಪಪ್ಪ ನಂಗೊಂದು ಲೋಟ ಕಾಫಿ ಮಾಡ್ಕೊಂಬಂದು ಕೊಡ್ತೀಯಾ ಅಂತ ಕೇಳ್ತಾರೆ. ತೆಗೆದು ಕೊಟ್ಬಿಡ್ತೀನಿ ನೋಡು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.